ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 10 ಅರಣ್ಯಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸೀತೆಯ ಮರಟು ಮಾತುಗಳಿಂದ ಲಕ್ಷ್ಮಣನು ದುಃಖ ಸಿಟ್ಟುಗಳಿಂದ ನಿರ್ವಿಣ್ಣನಾದನು. ಅವನು ಬೇಗನೆ ರಾಮನಲ್ಲಿ ಹೊರಟು ಹೋದನು. ಇದೇ ಸಂದರ್ಭವೆಂದು ಅಡುಗೆ ಕುಳಿತಿದ್ದ ರಾವಣನು ಸನ್ಯಾಸಿಯ ವೇಷ ಧರಿಸಿ ರಾಮನ ಆಶ್ರಮಕ್ಕೆ ಬಂದನು. ನವಿರಾದ ಕಾಷಾಯಾಂಬರ, ಕೈಯಲ್ಲಿ ಕೊಡೆ, ದಂಡ, ಕಮಂಡಲು, ಕಾಲುಗಳಿಗೆ ಪಾದುಕೆಗಳು ಇದ್ದವು. ಸೂರ್ಯಚಂದ್ರರಿಲ್ಲದ ಸಂಧ್ಯೆಯನ್ನು ಕತ್ತಲು ಆವರಿಸುವಂತೆ ರಾಮ ಲಕ್ಷ್ಮಣರಿಲ್ಲದ ಸೀತೆಯ ಹತ್ತಿರ ರಾವಣನು ಹೋದನು. ಚಂದ್ರನಿಲ್ಲದಾಗ ರೋಹಿಣಿ ನಕ್ಷತ್ರವನ್ನು ದುಷ್ಟಗ್ರಹವು ನೋಡುವಂತೆ ದುಷ್ಟ ರಾವಣನು ಸೀತೆಯನ್ನು ವೀಕ್ಷಿಸಿದನು. ಆ ಕ್ರೂರ ರಾಕ್ಷಸನನ್ನು ನೋಡಿ ಜನಸ್ಥಾನದ ಮರಗಳು ಅಲ್ಲಾಡಲಿಲ್ಲ, ಏಕೆಂದರೆ ಗಾಳಿಯೇ ಹೆದರಿ ಸರಿಯಾಗಿ ಬೀಸಿರಲಿಲ್ಲ. ವೇಗವಾಗಿ ಹರಿಯುತ್ತಿದ್ದ ಗೋದಾವರಿ ನದಿಯು ಹರಿಯುವುದೋ ಇಲ್ಲವೋ ಎಂಬಷ್ಟು ಮಂದವಾಗಿ ಹರಿಯಿತು. ರಾಮ ಲಕ್ಷ್ಮಣರ ಅನುಪಸ್ಥಿತಿಯನ್ನೇ ಎದುರು ನೋಡುತ್ತಿದ್ದ ರಾವಣನು ಭಿಕ್ಷುರೂಪದಿಂದ ಸೀತೆಯ ಮುಂದೆ ಹೋಗಿ ನಿಂತನು. ಚಿತ್ರ ನಕ್ಷತ್ರದ ಹತ್ತಿರ ಶನಿಯು ತೆರಳಿದಂತೆ ಅವಳ ಹತ್ತಿರ ಹೋದನು. ಆ ಪಾಪಿಯು ಉದಾತ್ತ ವೇಷದಲ್ಲಿ ಹುಲ್ಲಿನಿಂದ ಮುಚ್ಚಿದ್ದ ಬಾವಿಯಂತಿದ್ದನು. ಆಗ ಸೀತೆಯು ಪರ್ಣಶಾಲೆಯೊಳಗೆ ಕುಳಿತು ದುಃಖಿಸುತ್ತಿದ್ದಳು. ಕಮಲ ದಳದಂತೆ ವಿಶಾಲ ನೇತ್ರದ ಹಳದಿ ರೇಷ್ಮೆಯನ್ನುಟ್ಟಿದ್ದ ಚಂದ್ರಾನನೆಯಾದ ಸೀತೆಯನ್ನು ನೋಡಿ ರಾವಣನು ಕಾಮಪೀಡಿತನಾದನು. ಅವನು ವೇದ ಮಂತ್ರವನ್ನು ಉಚ್ಚರಿಸುತ್ತಾ ಅವಳನ್ನು ಸಮೀಪಿಸಿದನು. ಯಾರೂ ಇಲ್ಲದ ಅಲ್ಲಿ ಪದ್ಮವನ್ನು ಹಿಡಿಯದ ಲಕ್ಷ್ಮಿಯಂತಿದ್ದ ಅವಳನ್ನು ಮಾತನಾಡಿಸಲಾರಂಭಿಸಿದನು. ಬಂಗಾರದ ಬಣ್ಣದವಳೆ, ಯಾರಮ್ಮ ನೀನು? ಪೀತಾಂಬರಧಾರಿಣಿಯೇ, ಸುಂದರ ಮಾಲೆಯನ್ನು ಧರಿಸಿರುವ ನೀನು ಭೂದೇವಿಯೋ ಶ್ರೀದೇವಿಯೋ? ರೂಪ ಧರಿಸಿದ ಕೀರ್ತಿಯೋ ಅಪ್ಸರೆಯೋ ರತಿಯೋ? ನಿನ್ನ ಬೆಳ್ಳಗಿನ ಹಲ್ಲುಗಳು ಸಮಪ್ರಮಾಣದಲ್ಲಿವೆ. ನಿನ್ನ ನಿರ್ಮಲ ಕಣ್ಣುಗಳು ಅಗಲವಾಗಿವೆ. ಅವುಗಳ ಕಡೆಯ ಭಾಗಗಳು ಕೆಂಪಗಿವೆ. ಕಣ್ಣಾಲಿಗಳು ಕಪ್ಪಗೆ ಮಿಂಚುತ್ತಿವೆ. ನಿನ್ನ ನಿತಂಬವು ದಪ್ಪಗೆ ಶೋಭಿಸುತ್ತಿದೆ. ಆನೆಯ ಸೊಂಡಿಲಿನಂತಿವೆ ನಿನ್ನ ತೊಡೆಗಳು. ಸುಂದರ ಮುಗುಳು ನಗೆಯವಳೆ, ಚೆಲುವಾದ ಹಲ್ಲಿನವಳೆ, ಚಂದದ ಕಣ್ಣಿನವಳೆ, ನಿನ್ನ ವಿಲಾಸದಿಂದ ಮನಸ್ಸನ್ನು ಅಪಹರಿಸುತ್ತಿರುವೆ. ಹೊಳೆಯು ತನ್ನ ದಂಡೆಯನ್ನು ಕೊರೆಯುವಂತೆ ನನ್ನ ಹೃದಯವನ್ನೇ ಕೊರೆಯುತ್ತಿರುವೆ ನೀನು. ನಿನ್ನ ನಡುವನ್ನು ಮುಷ್ಟಿಯಲ್ಲಿ ಹಿಡಿಯಬಹುದು, ಅದೆಷ್ಟು ಚಂದದ ತಲೆಗೂದಲಿದೆ ನಿನಗೆ. ದೇವತೆಗಳಲ್ಲಾಗಲಿ, ಗಂಧರ್ವಿಯರಲ್ಲಾಗಲಿ, ಯಕ್ಷಿಣಿಯರಲ್ಲಾಗಲಿ, ಕಿಂನರಿಯಲ್ಲಾಗಲಿ ನಿನ್ನಂತಹ ಸುಂದರಿಯನ್ನು ನಾನೆಂದೂ ಕಂಡಿಲ್ಲ. ನಿನ್ನ ಸೌಕುಮಾರ್ಯ, ನಿನ್ನ ವಯಸ್ಸು ಮತ್ತು ಈ ಕಾಡಿನಲ್ಲಿ ವಾಸ ಇವೆಲ್ಲ ಒಟ್ಟಿಗೆ ನನ್ನ ಮನಸ್ಸಿಗೆ ಮತ್ತು ಬರುವಂತೆ ಮಾಡಿವೆ. ನಿನಗೆ ಶುಭವಾಗಲಿ. ಈ ಸ್ಥಳ ನಿನ್ನ ವಾಸಕ್ಕೆ ಯೋಗ್ಯವಲ್ಲ. ಕಾಮರೂಪಿಗಳು ಭಯಂಕರರೂ ಆದ ರಾಕ್ಷಸರು ವಾಸ ಮಾಡುವ ಪ್ರದೇಶವಿದು. ನೀನಿರಬೇಕಾದದ್ದು ಶ್ರೀಮದ್ ಭವನದ ಮಹಡಿಗಳಲ್ಲಿ, ಸುತ್ತಾಡಬೇಕಾದದ್ದು ಸುಗಂಧ ಬೀರುವ ಸುಂದರ ನಗರ ಉಪವನಗಳಲ್ಲಿ. ಉತ್ತಮ ವಸ್ತ್ರ, ಅತ್ಯುತ್ತಮ ಭೋಜನ, ಪುರುಷೋತ್ತಮನಾದ ಪತಿ ನಿನಗೆ ಇರಬೇಕೆಂಬುದು ನನ್ನ ಅನಿಸಿಕೆ. ರುದ್ರರ, ಮರುತ್ತುಗಳ, ವಸುಗಳ ಸ್ತ್ರೀಯರಲ್ಲಿ ನೀನು ಯಾರು? ನೀನು ದೇವತೆಯಂತೆ ಕಾಣಿಸುತ್ತಿರುವೆಯಲ್ಲ. ಆದರೆ ದೇವಾದಿ ದೇವತೆಗಳು ಇಲ್ಲಿ ಬರುವುದಿಲ್ಲ, ಏಕೆಂದರೆ ಇಲ್ಲಿ ರಾಕ್ಷಸರೇ ಇರುವುದು. ನೀನಿಲ್ಲಿಗೆ ಹೇಗೆ ಬಂದೆ? ಇಲ್ಲಿ ಕಪಿಗಳಿವೆ, ಸಿಂಹಗಳಿವೆ, ಹುಲಿಗಳಿವೆ, ಕರಡಿಗಳಿವೆ, ರಣಹದ್ದುಗಳಿವೆ. ಇವುಗಳಿಂದ ನಿನಗೆ ಭಯವಾಗುವುದಿಲ್ಲವೇ? ಇಲ್ಲಿ ಮದವೇರಿದ ಭಯಂಕರ ಆನೆಗಳು ಓಡಾಡುತ್ತವೆ. ಒಬ್ಬಳೇ ಇದ್ದೀಯಲ್ಲ, ಹೆದರಿಕೆಯಾಗುವುದಿಲ್ಲವೇ ನಿನಗೆ? ನೀನು ಯಾರು? ಯಾರವಳು? ಎಲ್ಲಿಂದ ಬಂದಿರುವೆ? ಏಕೆ ಬಂದಿರುವೆ? ರಾಕ್ಷಸರ ನೆಲೆಯಾದ ಈ ದಂಡಕಾರಣ್ಯದಲ್ಲಿ ಒಬ್ಬಳೇ ಹೇಗೆ ಸಂಚರಿಸುತ್ತಿರುವೆ? ಗಂಡನ ಚಿಂತೆಯಲ್ಲಿ ಮುಳುಗಿದ್ದ ಸೀತೆಗೆ ರಾವಣನ ಮಾತುಗಳ ಕಡೆಗೆ ಗಮನವೇ ಇರಲಿಲ್ಲ. ಸಂಸ್ಕಾರ ಸಂಪನ್ನೆಯಾದ ಸೀತೆಯು ಯತಿವೇಷದಲ್ಲಿ ಬಂದ ರಾವಣನಿಗೆ ಅತಿಥಿ ಸತ್ಕಾರವನ್ನಿತ್ತಳು. ಮೊದಲು ಆಸನವನ್ನಿತ್ತಳು, ಆನಂತರ ಪಾದ್ಯ ಅರ್ಘ್ಯಗಳನ್ನಿತ್ತಳು. ಆಗ ಅವಳು ಹೇಳಿದಳು, ಪೂಜ್ಯನೇ, ಇದು ಹುಲ್ಲಿನ ಚಾಪೆ, ಇಲ್ಲಿ ಕುಳಿತುಕೋ. ಇದು ಪಾದ್ಯ, ಕಾಲು ತೊಳೆದುಕೋ. ಇದು ಅರ್ಘ್ಯ, ಕುಡಿ. ಇವುಗಳನ್ನು
ವನ್ಯಫಲಗಳನ್ನು ಸೇವಿಸು. ಸೀತೆಯು ಉಪಚರಿಸುತ್ತಿದ್ದಾಗ ಅವಳನ್ನು ಬಲಾತ್ ಅಪಹರಿಸಲು ರಾವಣನು ಲೆಕ್ಕ ಹಾಕುತ್ತಿದ್ದನು. ತನ್ನ ನಾಶಕ್ಕೆ ತಾನೇ ಮುನ್ನುಡಿ ಬರೆಯಲು ಅಣಿಯಾಗುತ್ತಿದ್ದನು. ಸೀತೆಯು ಮಾತ್ರ ಪಾಪಾತ್ಮನ ಉದ್ದೇಶದ ಅರಿವಿಲ್ಲದೆ ಬಾಗಿಲಲ್ಲಿ ನಿಂತುಕೊಂಡು ಗಂಡನ ಬರುವಿಕೆಗೆ ಕಾಯುತ್ತಿದ್ದಳು. ಅಲ್ಲಿ ಅವಳಿಗೆ ಕಂಡದ್ದು ದೊಡ್ಡ ಕಾಡು ಮಾತ್ರ, ರಾಮ ಲಕ್ಷ್ಮಣರಲ್ಲ. ರಾವಣನು ತನ್ನ ಬಗೆಗೆ ಹೇಳಿದ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಲು ಸೀತೆಯು ನಿಶ್ಚಯಿಸಿದಳು. ಮೊದಲು ಮನಸ್ಸಿನಲ್ಲಿ ಹೀಗೆಂದುಕೊಂಡಳು, ಇವನು ಬ್ರಾಹ್ಮಣ, ಇವನ ಮಾತುಗಳನ್ನು ಕಡೆಗಣಿಸಿದರೆ ಸಿಟ್ಟಿಗೆದ್ದು ಶಪಿಸಲೂಬಹುದು. ಸೀತೆ ಎಂದಳು, ಯತಿಯೇ, ನಿನಗೆ ಶುಭವಾಗಲಿ. ನಾನು ಮಿಥಿಲೆಯ ರಾಜನಾದ ಜನಕನ ಮಗಳು. ನನ್ನ ಹೆಸರು ಸೀತೆ ಎಂದು. ನಾನು ರಾಮನ ಪ್ರಿಯಪತ್ನಿ. ನಾನು ಇಕ್ಷ್ವಾಕು ಕುಲಕ್ಕೆ ಬಂದ ಮೇಲೆ ಎಲ್ಲ ರಾಜಭೋಗಗಳನ್ನು ಅನುಭವಿಸಿದ್ದೇನೆ. ದಶರಥ ಮಹಾರಾಜನು ನನ್ನ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಲು ನಿಶ್ಚಯಿಸಿದನು. ಅಂತಹ ಸಂಭ್ರಮದ ಕಾಲದಲ್ಲಿ ರಾಮನ ಮಲತಾಯಿ ಕೈಕೇಯಿಯು ರಾಜನನ್ನು 2 ವರಗಳನ್ನು ಕೇಳಿದಳು. ಒಂದರ ಪ್ರಕಾರ ರಾಮನು 14 ವರ್ಷ ವನವಾಸವನ್ನು ಮಾಡಬೇಕು, ಇನ್ನೊಂದರ ಪ್ರಕಾರ ಅವಳ ಮಗ ಭರತನಿಗೆ ರಾಜ್ಯಾಭಿಷೇಕವಾಗಬೇಕು ಎಂದಾಗಿತ್ತು. ಹೀಗೆ ನಾವು ಕಾಡಿಗೆ ಬರಬೇಕಾಯಿತು. ನನ್ನ ಹಣೆಯ ಬರಹವೇ ಹೀಗಿತ್ತು. ಯಾರನ್ನೂ ದೂರಿ ಏನೂ ಪ್ರಯೋಜನವಿಲ್ಲ. ನನ್ನ ರಾಮನು ಸತ್ಯಸಂಧ, ಮಲತಾಯಿ ಇಷ್ಟಂತೆ ಕಾಡಿಗೆ ಬಂದಿದ್ದಾನೆ. ಅವನು ಎಲ್ಲ ಜೀವಿಗಳಿಗೂ ಹಿತವನ್ನೇ ಬಯಸುವವನು. ದಶರಥನು ಕೈಕೇಯಿಗೆ ಕೊಟ್ಟ ಮಾತಿನಂತೆ ನಡೆಯುವುದು ಅನಿವಾರ್ಯವಾಗಿತ್ತು. ತಂದೆಯ ವಚನವನ್ನು ಪಾಲಿಸುವುದು ರಾಮನಿಗೂ ಅನಿವಾರ್ಯವಾಗಿತ್ತು. ಪತಿವ್ರತೆಯಾದ ನಾನು ಪತಿಯನ್ನು ಅನುಸರಿಸುವುದು ಅನಿವಾರ್ಯವಲ್ಲವೇ? ಹಾಗೆ ನಾನೂ ಬಂದೆ. ನನ್ನೊಡನೆ ನನ್ನ ಮೈದುನ ಲಕ್ಷ್ಮಣನೂ ಬಂದಿದ್ದಾನೆ. ನನ್ನ ಪತಿಯಂತೆ ಅವನು ಮಹಾವೀರ. ಬ್ರಾಹ್ಮಣ, ನನ್ನ ಗಂಡನು ಈಗ ಬರುವನು. ಅವನು ಬರುವವರೆಗೆ ನೀನು ಇಲ್ಲಿರಲು ಅಡ್ಡಿಯಿಲ್ಲ. ಯತಿರಾಜನೇ, ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಕುಲ ಗೋತ್ರಗಳನ್ನು ತಿಳಿಸಬಹುದಲ್ಲ. ಒಂಟಿಯಾಗಿ ದಂಡಕಾರಣ್ಯದಲ್ಲಿ ಸುತ್ತಾಡುವುದೇಕೆ? ಅದಕ್ಕೆ ರಾವಣನು ಉತ್ತರಿಸಿದನು, ನಾನು ಯಾರೆಂಬುದನ್ನು ತಿಳಿಯಲು ಕುತೂಹಲವೇ? ಹಾಗಾದರೆ ಹೇಳುತ್ತೇನೆ, ಕೇಳು. ಯಾರ ಹೆಸರನ್ನು ಕೇಳಿದರೆ ದೇವತೆಗಳು, ಅಸುರರು, ಗಂಧರ್ವರು, ಯಕ್ಷರು, ಮಾನವರು ಗಡಗಡ ನಡುಗುತ್ತಾರೋ ಆ ರಾಕ್ಷಸೇಶ್ವರನಾದ ರಾವಣನೇ ನಾನು. ಲಂಕಾಧಿಪತಿ ನಾನು. ನಿನ್ನ ಸೌಂದರ್ಯ ವರ್ಣನೆಯನ್ನು ಕೇಳಿದ್ದೇನೆ. ಈಗ ನನಗೆ ನನ್ನ ರಾಣಿಯರು ಯಾರೂ ಇಷ್ಟವಾಗುತ್ತಿಲ್ಲ. ಅನೇಕ ಸುಂದರ ಸ್ತ್ರೀಯರನ್ನು ಅಪಹರಿಸಿ ತಂದಿಟ್ಟುಕೊಂಡಿದ್ದೇನೆ. ಯಾರೂ ನಿನ್ನಷ್ಟು ಸುಂದರಿಯರಲ್ಲ. ನೀನು ನನ್ನೊಡನೆ ಬಾ. ನೀನೇ ಪ್ರಧಾನ ಮಹಿಷಿಯಾಗು. ಸಮುದ್ರ ಮಧ್ಯದಲ್ಲಿ ಲಂಕೆ ಎಂಬ ನನ್ನ ಸ್ವರ್ಣಮಯ ಸುಂದರ ನಗರವಿದೆ. ಅದು ಬೆಟ್ಟದ ಮೇಲಿದೆ. ಅಲ್ಲಿ ನನ್ನೊಡನೆ ಉಪವನಗಳಲ್ಲಿ ವಿಹರಿಸಬಹುದು. ಈ ವನವಾಸದ ಕಷ್ಟ ನಿನಗೇಕೆ? ಸುಂದರಿ, ನೀನು ನನ್ನ ಹೆಂಡತಿಯಾದರೆ 5,000 ದಾಸಿಯರು ನಿನ್ನ ಸೇವೆಯನ್ನು ಮಾಡುತ್ತಾರೆ. ಆಗ ಕ್ರುದ್ಧಳಾದ ಸೀತೆಯು ಕರ್ಕಶ ಧ್ವನಿಯಲ್ಲಿ ರಾವಣನನ್ನು ನಿಂದಿಸಲಾರಂಭಿಸಿದಳು. ಥೂ ನೀಚ! ನನ್ನ ಪತಿಯು ಯಾರೆಂದು ತಿಳಿಯದೇ ನೀನು ಈ ರೀತಿ ಗಳಹೊತ್ತಿರುವೆ. ಅವನು ಮಹಾಗಿರಿಯಂತೆ ಸ್ಥಿರನು, ಮಹೇಂದ್ರನಂತೆ ಪರಾಕ್ರಮಿ, ಮಹಾಸಾಗರದಂತೆ ಅಕ್ಷೋಭ್ಯನು. ಅವನನ್ನು ನೆರಳಿನಂತೆ ಅನುಸರಿಸುವವಳು ನಾನು. ನರಸಿಂಹನಾದ ರಾಮನ ಅನುಚರಿ ನಾನು. ನೀನೊಂದು ನರಿ. ನರಿಯು ಸಿಂಹದ ಪತ್ನಿಯನ್ನು ಬಯಸುವುದೇ? ರಾಮನಂತಹ ರಾಮನ ಪ್ರಭೆ ನಾನು. ನನ್ನನ್ನು ಮುಟ್ಟಲೂ ನೀನು ಆಗಲು ಸಾಧ್ಯವಿಲ್ಲ. ನಿನಗೇನು ಸಾಯುವ ಆಸೆಯಾಗಿದೆಯೇ? ಇಲ್ಲವಾದರೆ ರಾಮನ ಪ್ರಿಯ ಪತ್ನಿಯನ್ನು ಬಯಸುತ್ತಿರಲಿಲ್ಲ. ಹಸಿದ ಸಿಂಹದ ವಿಷಸರ್ಪದ ಹಲ್ಲನ್ನು ಕೀಳಲು ಹೊರಟಿದ್ದೀಯಲ್ಲ. ಪರ್ವತ ಶ್ರೇಷ್ಠವಾದ ಮಂದಾರ ಪರ್ವತವನ್ನು ಕೈಯಿಂದೆತ್ತಲು ನೋಡುತ್ತಿರುವೆ. ಕಾಲಕೂಟ ವಿಷವನ್ನು ಕುಡಿದು ಕ್ಷೇಮದಿಂದ ಹೋಗಲು ಬಯಸುತ್ತಿರುವೆ. ನಿನ್ನ ಕಣ್ಣನ್ನು ನೀನೇ ಸೂಜಿಯಿಂದ ಚುಚ್ಚಿಕೊಳ್ಳುತ್ತಿರುವೆ. ಕ್ಷೌರದ ಕತ್ತಿಯನ್ನು ನಾಲಿಗೆಯಿಂದ ನೆಕ್ಕುತ್ತಿರುವೆ. ರಾಘವನ ಪತ್ನಿಯನ್ನು ಬಯಸುವ ಪಾಪಿಗೆ ಇದೇ ಗತಿ. ಸಿಂಹ ನರಿಗಳ ಮಧ್ಯೆ, ಸಮುದ್ರ ಹಳ್ಳಗಳ ಮಧ್ಯೆ, ಸುಧೆ ಗಂಜಿ ನೀರುಗಳ ಮಧ್ಯೆ, ಚಿನ್ನ ಕಬ್ಬಿಣಗಳ ಮಧ್ಯೆ, ಶ್ರೀಗಂಧ ಕೆಸರುಗಳ ಮಧ್ಯೆ, ಆನೆ ಆಡುಗಳ ಮಧ್ಯೆ, ಗರುಡ ಕಾಗೆಗಳ ಮಧ್ಯೆ, ನವಿಲು ನೀರು ಕಾಗೆಗಳ ಮಧ್ಯೆ, ಸಾರಸ ಮತ್ತು ಹದ್ದುಗಳ ಮಧ್ಯೆ ಯಾವ ವ್ಯತ್ಯಾಸವಿದೆಯೋ ಅದೇ ವ್ಯತ್ಯಾಸ ರಾಮನ ಮತ್ತು ನಿನ್ನ ಮಧ್ಯೆ ಇದೆ. ಇಂದ್ರ ಸಮಾನನಾದ ರಾಮನನು ಬಿಲ್ಲು ಬಾಣಗಳನ್ನು ಹಿಡಿದು ನಿಂತಿರುವಾಗ ನಾನು ಸಿಕ್ಕುತ್ತೇನೆ ಎಂಬ ಭ್ರಮೆ ನಿನಗಿದ್ದರೆ ಅದನ್ನು ಖಂಡಿತ ಬಿಟ್ಟುಬಿಡು. ನೊಣವು ವಜ್ರವನ್ನು ನುಂಗಿದಂತಾಯಿತು. ಹೀಗೆ ವೀರಾವೇಶದಿಂದ ಸೀತೆಯು ಮಾತನಾಡಿದರೂ ರಾವಣನ ದುರುದ್ದೇಶವನ್ನು ಅರಿತು ಭಯದಿಂದ ಒಳಗೊಳಗೆ ನಡುಗಿದಳು. ಹಾಗೆ ನಡುಗುತ್ತಾ ನಿಂತಿದ್ದ ಸೀತೆಯನ್ನು ಮತ್ತಷ್ಟು ಭಯಪಡಿಸಲು ರಾವಣನು ಕುಲಪ್ರತಾಪಗಳನ್ನು ಹೊಗಳಿಕೊಳ್ಳಲು ಮೊದಲು ಮಾಡಿದನು. ಸುಂದರಿ, ನಾನು ಪುಲಸ್ತ್ಯರ ಕುಲದವನು. ರಾವಣನೆಂದು ನನ್ನ ಹೆಸರು. ಕುಬೇರನ ಮಲತಮ್ಮ. ಹಿಂದೆ ನನಗೆ ನನ್ನ ಅಣ್ಣ ಕುಬೇರನಿಗೂ ಯುದ್ಧವಾಯಿತು. ಆ ಯುದ್ಧದಲ್ಲಿ ಅವನು ಸೋತು ಲಂಕೆಯಿಂದ ಓಡಿ ಹೋದನು.
ಈಗ ಕೈಲಾಸ ಪರ್ವತದ ಹತ್ತಿರ ಇದ್ದಾನೆ. ಅವನ ಬಳಿ ಒಂದು ಅದ್ಭುತವಾದ ವಿಮಾನವಿತ್ತು. ಪುಷ್ಪಕ ವಿಮಾನವೆಂದು ಅದರ ಹೆಸರು. ಅದು ಸ್ವೇಚ್ಛೆಯಿಂದ ಓಡಾಡುವ ವಿಮಾನ. ಅದನ್ನು ನಾನು ಕಿತ್ತುಕೊಂಡಿದ್ದೇನೆ. ನಾನು ಅದರಲ್ಲೇ ಆಕಾಶದಲ್ಲಿ ಸುತ್ತಾಡುವುದು. ಇಂದ್ರ ಮೊದಲಾದ ದೇವತೆಗಳು ನನ್ನನ್ನು ಕಂಡರೆ ಹೆದರಿ ಸಾಯುತ್ತಾರೆ. ನಾನಿದ್ದಲ್ಲಿಗೆ ಗಾಳಿಯೂ ಬೀಸಲು ಹೆದರುತ್ತದೆ. ಸೂರ್ಯನು ಚಂದ್ರನಂತೆ ತಣ್ಣಗಾಗುತ್ತಾನೆ. ಮರಗಳ ಎಲೆಗಳೂ ಅಲ್ಲಾಡುವುದಿಲ್ಲ. ನದಿಗಳು ಹರಿಯುವುದನ್ನೇ ನಿಲ್ಲಿಸಿಬಿಡುತ್ತವೆ. ನನ್ನ ನಗರವಿರುವುದು ಸಮುದ್ರದ ಮಧ್ಯದಲ್ಲಿ. ಬಲು ಸುಂದರವಾದ ನಗರ. ಅಲ್ಲಿ ಭಯಂಕರ ರಾಕ್ಷಸರಿದ್ದಾರೆ. ವೈಭವದಲ್ಲಿ ಅಮರಾವತಿಯನ್ನೂ ಮೀರಿಸುತ್ತದೆ. ಅದಕ್ಕೆ ಬೆಳ್ಳಗಿನ ಪ್ರಾಕಾರವಿದೆ. ಅಲ್ಲಿರುವ ಭವನಗಳ ಕೋಣೆಗಳು ಚಿನ್ನದಿಂದ ನಿರ್ಮಾಣಗೊಂಡಿವೆ. ತೋರಣಗಳೆಲ್ಲ ವೈಢೂರ್ಯಮಯವಾಗಿದೆ. ಅಲ್ಲಿ ಲೆಕ್ಕವಿಲ್ಲದಷ್ಟು ಆನೆಗಳಿವೆ, ಕುದುರೆಗಳಿವೆ. ಯಾವಾಗಲೂ ಕೊಂಬು ಕಹಳೆಗಳ ನಾದ ಕೇಳಿಸುತ್ತದೆ. ಎಲ್ಲ ಋತುಗಳಲ್ಲೂ ಫಲ ಪುಷ್ಪಗಳನ್ನು ಕೊಡುವ ಮರಗಳಿವೆ. ಸಾಲಾಗಿ ಉದ್ಯಾನವನಗಳಿವೆ. ಅಲ್ಲಿ ನೀನು ನನ್ನೊಡನಿದ್ದರೆ ನಿನಗೆ ಮಾನವರ ವೈಭವದ ನೆನಪೂ ಕೂಡ ಬರಲಾರದು. ಆಯುಷ್ಯ ಮುಗಿದ ರಾಮನನ್ನು ನೀನು ಜ್ಞಾಪಿಸಿಕೊಳ್ಳುವುದಿಲ್ಲ. ದಶರಥನು ತನ್ನ ಪ್ರೀತಿಯ ಪುತ್ರನಿಗೆ ಪಟ್ಟ ಕಟ್ಟಿ ಹಿರಿಮಗನಾದ ರಾಮನನ್ನು ಕಾಡಿಗೆ ಅಟ್ಟಿದ್ದಾನೆ. ಏಕೆಂದರೆ ರಾಮನು ಕೈಲಾಗದವನು ಎಂದು ಅವನಿಗೆ ತಿಳಿದಿತ್ತು. ಅಂತಹ ರಾಜ್ಯ ಭ್ರಷ್ಟನೂ ಬುದ್ಧಿಹೀನನೂ ನಿಷ್ಪ್ರಯೋಜಕನೂ ಆದ ರಾಮನೊಡನೆ ಇರುವುದರಿಂದ ನಿನಗೇನು ಲಾಭ? ಎಲ್ಲ ರಾಕ್ಷಸರ ಅಧಿಪತಿಯಾದ ನಾನೇ ನಿನ್ನ ಬಳಿ ಬಂದಿದ್ದೇನೆ. ನನ್ನನ್ನು ಒಪ್ಪಿಕೋ. ಕಾಮಪೀಡಿತನಾದ ನನ್ನನ್ನು ತಿರಸ್ಕರಿಸುವುದು ಸರಿಯಲ್ಲ. ತಿರಸ್ಕರಿಸಿದರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾದೀತು. ಊರ್ವಶಿಯು ಪುರೂರವನನ್ನು ಕಾಲಿನಿಂದ ಒದ್ದು ಮತ್ತೆ ಪಶ್ಚಾತ್ತಾಪ ಪಟ್ಟಳಲ್ಲ, ಹಾಗಾದೀತು. ಯುದ್ಧದಲ್ಲಿ ರಾಮನು ನನ್ನ ಬೆರಳಿಗೂ ಸಮನಲ್ಲ. ಎಷ್ಟಾದರೂ ಅವನು ಮನುಷ್ಯ. ನಿನ್ನ ಭಾಗ್ಯದಿಂದ ನಾನು ಬಂದಿದ್ದೇನೆ. ನನ್ನನ್ನು ಸಂಕೋಚ ಪಡೆದೆ ಅಪ್ಪಿಕೋ. ಈಗ ಮಾತ್ರ ಸೀತೆ ಸಿಟ್ಟಿನಿಂದ ಸಿಡಿದೆದ್ದಳು. ಅವಳ ಕಣ್ಣುಗಳು ಕೆಂಡಗಳಾದವು. ಅವಳು ಹೊರಟಾಗಿ ಹೇಳಿದಳು, ರಾವಣ, ಕುಬೇರನು ಎಲ್ಲರಿಂದ ಸ್ಮರಿಸಲ್ಪಡುವ ದೇವತೆ. ಅವನನ್ನು ನಿನ್ನಣ್ಣನೆಂದು ಹೇಳುತ್ತಿರುವೆ. ನೀವಿಬ್ಬರು ಪುಲಸ್ತ್ಯ ವಂಶದವರು. ಕುಬೇರನು ಎಂದೂ ದಾರಿ ತಪ್ಪಿದವನಲ್ಲ. ನೀನು ಮಾತ್ರ ಇಂತಹ ಕೆಟ್ಟ ಕೆಲಸ ಮಾಡಬೇಕೆಂದಿರುವೆ. ನಿನ್ನನ್ನು ನಾನು ಎಚ್ಚರಿಸುತ್ತಿದ್ದೇನೆ. ರಾವಣ, ನಿನ್ನೊಡನೆ ರಾಕ್ಷಸರೆಲ್ಲರೂ ನಾಶವಾಗಿ ಹೋಗುತ್ತಾರೆ. ಅವರಿಗೆ ನೀನೊಬ್ಬ ದುಷ್ಟರಾಜ. ನೀನು ತಲೆಕೆಟ್ಟವನು, ಇಂದ್ರಿಯಗಳ ದಾಸ. ಇಂದ್ರನ ಪತ್ನಿಯಾದ ಶುಚಿಯನ್ನು ಅಪಹರಿಸಿ ಯಾರಾದರೂ ಬದುಕಿರಲು ಸಾಧ್ಯವೇ? ಹಾಗೆ ರಾಮನ ಪತ್ನಿಯಾದ ನನ್ನನ್ನು ಅಪಹರಿಸಿ ಹೇಗೆ ಬದುಕಿರಬಲ್ಲೆ? ಶಚಿಯನ್ನು ಅಪಹರಿಸಿದವನು ದೈವಾತ್ ಬದುಕಿರಲೂಬಹುದು. ಆದರೆ ರಾಕ್ಷಸ, ನನ್ನನ್ನು ಅಪಹರಿಸಿದರೆ ನೀನು ಅಮೃತವನ್ನೇ ಕುಡಿದಿದ್ದರೂ ಬದುಕಿರಲಾರೆ ಎಂದು ಸೀತೆ ಅಬ್ಬರಿಸಿದಳು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.